ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೇಷರಾಶಿಯವರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 2024ರ ಅಂತಿಮ 90 ದಿನಗಳ ರಾಶಿ ಭವಿಷ್ಯದ ಬಗ್ಗೆ ಹಾಗೂ ಮೇಷರಾಶಿಯವರ ಆರೋಗ್ಯ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮದ ವಿಚಾರ, ವೈವಾಹಿಕ ಜೀವನ, ಕಾರ್ಯಕ್ಷೇತ್ರ, ಜಾಬ್ ಮತ್ತು ಬಿಸ್ನೆಸ್ ಹಾಗೂ ಲಕ್ ಈ ಅಂತಿಮ 3 ತಿಂಗಳು ಹೇಗಿದೆ ಅಂತ ಗೋಚಾರದ ಆಧಾರದ ಮೇಲೆ ತಿಳಿಸ್ಕೊಡ್ಲಿದ್ದೇನೆ. ಇದರ ಜೊತೆಗೆ ನಿಮ್ಮ ಪರ್ಸನಲ್ ಹಾರಸ್ಕೋಪ್, ನಿಮಗೆ ಯಾವ ಗ್ರಹದ ದಶಾಭುಕ್ತಿಗಳು ನಡೆಯುತ್ತಿದೆ, ಇದರ ಆಧಾರದ ಮೇಲೆ ಗ್ರಹಗಳು ನಿಮಗೆ ಶುಭ ಹಾಗೂ ಅಶುಭ ಫಲಗಳನ್ನು ನೀಡುತ್ತವೆ. ನಿಮ್ಮ ಜನ್ಮ ಜಾತಕ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮೇಷರಾಶಿಯವರ ಈ 90 ದಿನಗಳು ಗ್ರಹಗಳ ಟ್ರಾನ್ಸಿಟ್ ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಗ್ರಹ ತೃತೀಯ ಭಾವದಲ್ಲಿದ್ದಾರೆ. ದ್ವಿತೀಯ ಭಾವದಲ್ಲಿ ಗುರು, 6ನೇ ಭಾವದಲ್ಲಿ ಕೇತು, ಬುಧ, ಸೂರ್ಯ ಗ್ರಹ, ಸಪ್ತಮ ಭಾವದಲ್ಲಿ ಶುಕ್ರ, ಏಕಾದಶ ಭಾವದಲ್ಲಿ ಅಂದರೆ 11th ಹೌಸ್, ಏಕಾದಶ ಭಾವದಲ್ಲಿ ಶನಿ ಗ್ರಹ, ದ್ವಾದಶ ಭಾವದಲ್ಲಿ ರಾಹು ಗ್ರಹ ಅಂದರೆ 12th ಹೌಸಲ್ಲಿ ರಾಹು ಗ್ರಹ ಸ್ಥಿತವಾಗಿದ್ದಾರೆ. ಅಕ್ಟೋಬರ್ ಪ್ರಾರಂಭದಲ್ಲಿ ನಾನು ಹೇಳಿದಂತಹ ಟ್ರಾನ್ಸಿಟ್ ಗ್ರಹಗಳ ಗೋಚಾರ ಇದಾಗಿದೆ. ನೀವು ಅಕ್ಟೋಬರ್ 20ರವರೆಗೆ ನಿಮ್ಮ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅಕ್ಟೋಬರ್ 20ರ ನಂತರ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಅಕ್ಟೋಬರ್ 20ರವರೆಗೆ ಮಂಗಳ ಗ್ರಹ ನಿಮ್ಮ ತೃತೀಯ ಭಾವದಲ್ಲಿ ಸ್ಥಿತವಾಗಿರುತ್ತದೆ. ಇದರಿಂದಾಗಿ ನಿಮಗೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರಬಹುದು. ಮಂಗಳ ಗ್ರಹ ನಿಮಗೆ ಹೆಚ್ಚು ಟ್ರಾವೆಲ್ಗಳನ್ನು ಕೊಡ್ತಾರೆ, ಟ್ರಾವೆಲಿಂಗನ್ನು ಮಾಡಿಸ್ತಾ ಇರ್ತಾರೆ. ಮಂಗಳ ಗ್ರಹ ಸಾಹಸಕ್ಕೆ ಕಾರಕ ಗ್ರಹ. 3ನೇ ಮನೆಯನ್ನು ಸಾಹಸದ ಮನೆ ಅಂತ ಕರಿತೀವಿ. ಆದ್ದರಿಂದ ನಿಮಗೆ ಇಷ್ಟ ಇಲ್ಲದಿದ್ದರೂ ಟ್ರಾವೆಲಿಂಗನ್ನು ಮಾಡ್ತೀರಾ, ಇಷ್ಟ ಇಲ್ಲದಿದ್ದರೂ ವ್ಯಾಯಾಮವನ್ನು ಮಾಡ್ತೀರಾ. ಈ ರೀತಿ ಮಂಗಳ ಗ್ರಹ ಫಲಗಳನ್ನು ಕೊಡಲಿದ್ದಾರೆ. ಅಕ್ಟೋಬರ್ 20ರವರೆಗೆ ನಿಮ್ಮ ಆಹಾರ ಅಂದರೆ ಫುಡ್ ಹ್ಯಾಬಿಟ್ಸಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಹೆಲ್ದಿ ಆದಂತಹ ಫುಡ್ಗಳನ್ನು ಸೇವಿಸಿ, ಅಂದರೆ ಆರೋಗ್ಯಕರ ಆಹಾರಗಳನ್ನು ಸೇವಿಸಬೇಕಾಗುತ್ತೆ. ಅಕ್ಟೋಬರ್ 20ರ ನಂತರ ಮಂಗಳ ಗ್ರಹ ನಿಮ್ಮ ಚತುರ್ಥ ಭಾವಕ್ಕೆ ಪ್ರವೇಶಿಸುತ್ತಾರೆ. ಇದು ಕೇಂದ್ರ ಸ್ಥಾನ ಆದ್ದರಿಂದ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ, ಆರೋಗ್ಯ ಸ್ವಲ್ಪ ಚೆನ್ನಾಗಿರುತ್ತೆ. ಗುರುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿದೆ. ಗುರು ನಿಮ್ಮ ಕಮ್ಯುನಿಕೇಷನನ್ನು ಇಂಪ್ರೂವನ್ನು ಮಾಡ್ತಾರೆ. ಗುರು ಈ 90 ದಿನಗಳು ವೃಷಭ ರಾಶಿಯಲ್ಲಿಯೇ ಸ್ಥಿತವಾಗಿರ್ತಾರೆ. ನೀವು ನಿಮ್ಮ ಜ್ಞಾನವನ್ನು ಹಂಚಬೇಕು ಬೇರೆಯವರಿಗೆ. ನೀವೇನು ತಿಳ್ಕೊಂಡಿದ್ದೀರಾ, ನಿಮ್ಮ ನಾಲೆಡ್ಜನ್ನು ಶೇರ್ ಮಾಡಿಸುವಂತೆ ಮಾಡ್ತಾರೆ ಗುರುಗ್ರಹ. ನಿಮಗೆ ಈ 90 ದಿನಗಳು ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತೀರಾ, ಒಳ್ಳೆಯ ಸಪೋರ್ಟನ್ನು ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ನಿಮ್ಮ ಫ್ಯಾಮಿಲಿಯ ಬಗ್ಗೆ ತುಂಬ ಗುಡ್ ಫೀಲಿಂಗ್ಸ್ನ, ಒಂದು ಒಳ್ಳೆ ರೀತಿಯ ಪಾಸಿಟಿವ್ ಫೀಲಿಂಗ್ಸನ್ನು ಗುರುಗ್ರಹ ನಿಮಗೆ ಕೊಡಲಿದ್ದಾರೆ. ಮೇಷರಾಶಿಯವರು ಮನಸ್ಸಿನಲ್ಲಿ ಒಂದು, ಹೊರಗಡೆ ಒಂದು ಮಾತನಾಡುವವರು ಅಲ್ವೇ ಅಲ್ಲ. ಏನೇ ಇದ್ದರೂ ನೇರವಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ. ಆದರೆ ಈ 3 ತಿಂಗಳು ಗುರು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಸೌಮ್ಯತೆಯನ್ನು ಕೊಡಲಿದ್ದಾರೆ. ಕನ್ಸಲ್ಟೇಷನ್ ಮಾಡುವವರಿಗೆ, ಕೌನ್ಸಿಲಿಂಗ್ ಕೆಲಸ ಮಾಡುವವರಿಗೆ, ಟೀಚರ್ಗೆ, ಪ್ರೊಫೆಸರ್ ಕೆಲಸದಲ್ಲಿರುವವರಿಗೆ ಈ 3 ತಿಂಗಳು ಗುರುಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡಲಿದ್ದಾರೆ. ಮೇಷರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ಸೂರ್ಯ 6ನೇ ಭಾವದಲ್ಲಿ ಸ್ಥಿತವಾಗಿದ್ದಾರೆ. ಅಕ್ಟೋಬರ್ 17ರಿಂದ ನವೆಂಬರ್ 16ರವರೆಗೂ ನಿಮ್ಮ ಎಜುಕೇಷನ್ ಬಹಳ ಚೆನ್ನಾಗಿರುತ್ತದೆ. ಅಕ್ಟೋಬರ್ 17ರವರೆಗೆ ಎಜುಕೇಷನ್ನಲ್ಲಿ ನೀವು ಆತುರವನ್ನು ಪಡಬೇಡಿ. ಯಾವುದೇ ಹೊಸ ಕೋರ್ಸ್ಗಳನ್ನು ಜಾಯಿನ್ ಆಗಬೇಕು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿರುವವರು ಅಕ್ಟೋಬರ್ 17ರಿಂದ ನವೆಂಬರ್ 16ರವರೆಗೆ ಗುಡ್ ಟೈಮ್ ಅಂತ ಹೇಳ್ತೀನಿ. ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೂ ಎಜುಕೇಷನ್ನಲ್ಲಿ ಕಾನ್ಸಂಟ್ರೇಷನ್ ಮಾಡಲು ಬಹಳ ಕಷ್ಟಪಡ್ತೀರಾ. ಯಾಕಂದರೆ ಸೂರ್ಯ ಅಷ್ಟಮ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಲಿದ್ದಾರೆ. ಈ ಟೈಮ್ ಪೀರಿಯಡಲ್ಲಿ ನಿಮ್ಮ ಮನಸ್ಸು ತುಂಬ ಡಿಸ್ಟ್ರ್ಯಾಕ್ಟ್ ಆಗಬಹುದು. ಡಿಸೆಂಬರ್ 15ರ ನಂತರ ನೀವು ನಿಮ್ಮ ವಿದ್ಯಾಭ್ಯಾಸದ ಕಡೆ ಕಾನ್ಸಂಟ್ರೇಷನ್ ಮಾಡಬಹುದು. ಮೇಷರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ಮಾತಿನಲ್ಲಿ ಸ್ವಲ್ಪ ಗಮನವನ್ನು ಇಟ್ಟುಕೊಂಡು ಮಾತನಾಡಬೇಕಾಗುತ್ತೆ. ಪ್ರೀತಿ ಪ್ರೇಮ ಚೆನ್ನಾಗಿರಲಿದೆ. ಬಟ್ ಸೂರ್ಯ ಸಪ್ತಮ ಭಾವದಿಂದ ನಿಮ್ಮ ರಾಶಿಯನ್ನು ದೃಷ್ಟಿಸಿದಾಗ ನಿಮ್ಮಲ್ಲಿ ಸ್ವಲ್ಪ ಈಗೋ ಬರಬಹುದು. ನಾನೇ ಸರಿ, ನನ್ನ ಮಾತೇ ಸರಿ ಎನ್ನುವಂತಹ ಭಾವನೆ ಬರಬಹುದು. ನಿಮ್ಮ ಪ್ರೇಮಿಯ ಮಾತನ್ನು ನೀವು ನಿರಾಕರಿಸ್ತಾ ಇರ್ತೀರಾ ಈ ಟೈಮ್ ಪೀರಿಯಡಲ್ಲಿ.
ಅಕ್ಟೋಬರ್ 17ರಿಂದ ಸೂರ್ಯ ನಿಮ್ಮ ಮೊದಲನೇ ಭಾವವನ್ನು ವೀಕ್ಷಣೆಯನ್ನು ಮಾಡ್ತಾರೆ. ಅಕ್ಟೋಬರ್ 17ರಿಂದ ನವೆಂಬರ್ 16ರವರೆಗೂ ಕಾರಣವಿಲ್ಲದೆ ಜಗಳ ಮಾಡಬಹುದು. ನೀವು ಕಾರಣನೇ ಇರೋದಿಲ್ಲ, ನಿಮಗೆ ವಿನಾಕಾರಣ ಕೋಪ ಬರ್ತಾ ಇರುತ್ತೆ. ಡಾಮಿನೇಟ್ ಮಾಡಬೇಡಿ. ಈ ಟೈಮ್ ಪೀರಿಯಡಲ್ಲಿ ತುಂಬ ಸಮಾಧಾನವಾಗಿ ಯೋಚನೆಯನ್ನು ಮಾಡಿ ಮಾತನಾಡಬೇಕಾಗುತ್ತೆ. ಡಿಸೆಂಬರ್ 15ರ ನಂತರ ನಿಮ್ಮ ಪ್ರೀತಿಯಲ್ಲಿ ಸುಮಧುರ ಬಾಂಧವ್ಯವನ್ನು ಕಾಣಬಹುದು. ಡಿಸೆಂಬರ್ 15ರವರೆಗೂ ತುಂಬ ಸಮಾಧಾನವಾಗಿರಬೇಕು, ಯೋಚನೆ ಮಾಡಿ ಮಾತನಾಡಬೇಕು. ಶನಿಗ್ರಹ ನಿಮ್ಮ 11ನೇ ಭಾವದಲ್ಲಿ ಸ್ಥಿತವಾಗಿದ್ದಾರೆ. 3 ತಿಂಗಳು ಶನಿಗ್ರಹ ಇಲ್ಲೇ ಇರ್ತಾರೆ. ನವೆಂಬರ್ 14ರ ನಂತರ ಶನಿಗ್ರಹ ತನ್ನ ವಕ್ರ ಚಲನೆಯನ್ನು ಬಿಟ್ಟು ನೇರ ಚಲನೆಯನ್ನು ಪ್ರಾರಂಭಿಸಿದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಸಕ್ಸಸ್ಸನ್ನು ಕಾಣಬಹುದು. ನಿಮ್ಮ ಫೈನಾನ್ಸ್ ಕಂಡೀಷನ್ ಬಹಳ ಚೆನ್ನಾಗಿರುತ್ತದೆ. ನವೆಂಬರ್ 14ರವರೆಗೂ ನೀವು ಬಹಳ ಎಫರ್ಟನ್ನು ಹಾಕಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ನಿಮ್ಮ ಸೀನಿಯರ್ಸ್ ಜೊತೆ ವಿನಾಕಾರಣ ವಾದಗಳನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿರುತ್ತವೆ. ನಿಮ್ಮಲ್ಲಿ ಒಂದು ರೀತಿಯ ಭಯವೂ ಕಾಡ್ತಾ ಇರುತ್ತೆ. ಯಾರಾದರೂ ಅಂದರೆ ಬಾಸ್ ಆಗಲಿ, ನನ್ನ ಸೀನಿಯರ್ಸ್ ಆಗಲಿ, ಕೊಲೀಗ್ಸ್ ಆಗಲಿ ಏನಾದರೂ ಹೇಳಿಬಿಡ್ತಾರಾ ಕೆಲಸ ಕಾರ್ಯದ ವಿಚಾರದಲ್ಲಿ ಅನ್ನುವಂಥ ಒಂದು ಸಣ್ಣ ಭಯ ನಿಮ್ಮಲ್ಲಿ ಸದಾ ಕಾಡ್ತಾನೆ ಇರುತ್ತೆ. ಆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಗುರು ನಿಮಗೆ ಒಳ್ಳೆಯ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಕೊಡಲಿದ್ದಾರೆ. ಗುರುವಿನ ದೃಷ್ಟಿ ನಿಮ್ಮ ದಶಮ ಸ್ಥಾನಕ್ಕೆ ಇರುವಂತಹ ಕಾರಣ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆಗಳು ಆಗೋದಿಲ್ಲ. ಭಯ ಪಡಬೇಡಿ. ಅನ್ನೆಸೆಸರಿ ಟೆನ್ಷನ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನವೆಂಬರ್ 20ರಿಂದ ಡಿಸೆಂಬರ್ 10ರವರೆಗೆ ನಿಮ್ಮಲ್ಲಿ ಒಂದು ರೀತಿಯ ಭಯ ಇರುತ್ತದೆ. ಆ ಭಯವನ್ನು ಬಿಟ್ಟು ನಿಮ್ಮ ಕೆಲಸವನ್ನು ನೀವು ಸಮಾಧಾನವಾಗಿ ಮಾಡಿ, ಏನೂ ಆಗೋದಿಲ್ಲ. ನವೆಂಬರ್ 20ರಿಂದ ಡಿಸೆಂಬರ್ 10ರವರೆಗೆ ಸ್ವಲ್ಪ ಎಚ್ಚರಿಕೆ ಮತ್ತು ಸಮಾಧಾನವಾಗಿ ಇರಬೇಕಾಗುತ್ತೆ. ಮೇಷರಾಶಿಯವರ ವೈವಾಹಿಕ ಜೀವನ ಹೇಗಿದೆ ಈ 90 ದಿನಗಳು ಅಂತ ನೋಡೋಣ. ಅಕ್ಟೋಬರ್ 13ರಿಂದ ನವೆಂಬರ್ 7ರವರೆಗೆ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಶುಕ್ರ ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದ್ದಾರೆ. ವೈವಾಹಿಕ ಜೀವನ ಚೆನ್ನಾಗಿದೆ. ನವೆಂಬರ್ 7ರಿಂದ ಡಿಸೆಂಬರ್ 2ರವರೆಗೆ ನಿಮ್ಮ ಲೈಫ್ ಪಾರ್ಟ್ನರ್ನ ಕೆರಿಯರಲ್ಲಿ ಗ್ರೋತನ್ನು ಕಾಣ್ತಾ ಹೋಗ್ತೀರಾ. ಡಿಸೆಂಬರ್ 2ರ ನಂತರ ನಿಮ್ಮ ಜೀವನ ಸಂಗಾತಿಯ ಪರ್ಸ್ನಲ್ ಲೈಫ್ ಹಾಗೂ ಪ್ರೊಫೆಷನ್ ಲೈಫಲ್ಲಿ ಒಳ್ಳೆ ಅಚೀವ್ಮೆಂಟನ್ನು ಕಾಣಬಹುದು. ಡಿಸೆಂಬರ್ 2ರ ನಂತರ ನಿಮ್ಮ ಜೀವನ ಸಂಗಾತಿಯ ಉದ್ಯೋಗದಲ್ಲಿ ಪ್ರಮೋಷನ್ಸ್ಗಳು ಆಗಬಹುದು ಹಾಗೂ ಹೊಸ ಉದ್ಯೋಗದ ಪ್ರಯತ್ನದಲ್ಲಿರುವವರಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಮೇಷರಾಶಿಯವರ ಅದೃಷ್ಟದ ಬಗ್ಗೆ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನವಮಾಧಿಪತಿ ಗುರುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿದ್ದಾರೆ. ಸೂರ್ಯ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ. ಮಂಗಳ ನಿಮ್ಮ ಕೇಂದ್ರ ಸ್ಥಾನದಲ್ಲೇ ಇದ್ದಾರೆ. ಅಕ್ಟೋಬರ್ 20ರಿಂದ ಮಿಡ್ ನವೆಂಬರ್ವರೆಗೂ ನೀವು ಶುಭ ಕಾರ್ಯಗಳನ್ನು ನಿಶ್ಚಿಂತೆಯಾಗಿ ಪ್ರಾರಂಭ ಮಾಡಬಹುದು. ನೀವು ಪ್ರಾರಂಭಿಸಿದಂತಹ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದಂತೆ ಸಾಗುತ್ತಾ ಹೋಗುತ್ತವೆ. ನೀವು ಹೊಸ ಬಿಸ್ನೆಸ್ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರುವವರು ಈ ಟೈಮ್ ಪೀರಿಯಡಲ್ಲಿ ಹೊಸದಾಗಿ ಬಿಸ್ನೆಸ್ಸನ್ನು ಪ್ರಾರಂಭವನ್ನು ಮಾಡಬಹುದು. ನೀವು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಬೇಕಾಗುತ್ತೆ. ಮಂಗಳನ ಬೀಜ ಮಂತ್ರವನ್ನು ಪಠಿಸುತ್ತಾ ಬನ್ನಿ. ಬೀಜ ಮಂತ್ರ ಹೀಗಿದೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಮತ್ತೊಂದು ಸಲ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಈ ಮಂತ್ರವನ್ನು ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆಯ ಒಳಗಡೆ 21 ಬಾರಿ ಪ್ರತಿನಿತ್ಯ 3 ತಿಂಗಳ ಕಾಲ ಪಠಿಸುತ್ತಾ ಬನ್ನಿ. ಪ್ರತಿನಿತ್ಯ ಸೂರ್ಯ ದೇವರಿಗೆ ನೀರಿನ ಅರ್ಘ್ಯವನ್ನು ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.